ವೆಲ್ಕಮ್ ಬ್ಯಾಕ್. ಪೊಲೀಸ್ ನೇಮಕಾತಿ ಪರೀಕ್ಷೆಯಲ್ಲಿ ಭಾರೀ ಬದಲಾವಣೆಗಳನ್ನು ನಾವು ಈ ಸಲ ನೋಡಬಹುದು. ಪಾರದರ್ಶಕ ಪರೀಕ್ಷೆಗೆ ಗೃಹ ಸಚಿವ ಪ್ರಿಯಾಂಕ್ ಘೋಷಣೆಯನ್ನು ಮಾಡಿದ್ದಾರೆ. ಪರೀಕ್ಷಾ ಕೊಠಡಿಗಳಲ್ಲಿ HD ಕ್ಯಾಮೆರಾ, ಲೈವ್ ವೆಬ್ ಕಾಸ್ಟಿಂಗ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ನೆಟ್ವರ್ಕ್ ಜಾಮರ್, ಬಯೋಮೆಟ್ರಿಕ್ ಫೇಸ್ ರೆಕಗ್ನಿಷನ್ ಕಡ್ಡಾಯ. ಪರೀಕ್ಷಾ ಕೇಂದ್ರದಲ್ಲೇ ಪ್ರಶ್ನೆ ಪತ್ರಿಕೆ ಸೀಲ್ ಓಪನ್ ಮಾಡೋದು. ಮುಂಚೆ ಇದೆಲ್ಲವೂ ಕೂಡ ಇರಲಿಲ್ಲ. ಈಗ ಈ ಬಾರಿ ಬಹಳ ಕಟ್ಟುನಿಟ್ಟಾಗಿ ಮಾಡಲಾಗಿರೋದು. ಬೆಳಗಾಂ DC ಇದ್ರ ಬಗ್ಗೆ ಮಾತಾಡಿದ್ದಾರೆ, ನೋಡೋಣ. ಪ್ರಮುಖವಾಗಿ ಇವತ್ತು ರಾಜ್ಯಾದ್ಯಂತ ಸಿವಿಲ್ ಹುದ್ದೆಗೆ ಪರೀಕ್ಷೆ ಇರುವ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳಾಗಬಾರ್ದು, ಜೊತೆಗೆ ಯಾವುದೇ ಸಮಸ್ಯೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಸ್ವತಃ ಬೆಳಗಾವಿಯ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಪ್ರಶ್ನೆ ಪತ್ರಿಕೆಗಳ ರವಾನೆ ಮಾಡುವಂಥ ಕೆಲಸ ಕೂಡ ಆಗ್ತಿರುವಂಥದ್ದು. ಸದ್ಯ ನಾನಿರುವಂಥ ಸ್ಥಳ ಗಮನಿಸ್ಬೋದು. ಬೆಳಗಾವಿಯ ವಿಶ್ವೇಶ್ವರ ನಗರದಲ್ಲಿ ಇರುವಂಥ ಏನು ಖಜಾನೆ ಕಾರ್ಯಾಲಯದ ಒಳಗಡೆ ಏನು ಪ್ರಶ್ನೆ ಪತ್ರಿಕೆಗಳು ಇಡಲಾಗಿತ್ತು, ಅದರಲ್ಲಿ ಕೂಡ ಸಾಕಷ್ಟು ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ನಿಯೋಜನೆ ಮಾಡಲಾಗಿತ್ತು. ಯಾವುದೇ ರೀತಿಯಂಥ ಲೀಕ್ಗೆ ಅವಕಾಶ ಕೊಡಬಾರ್ದು. ನೀಟ್ ಪರೀಕ್ಷೆಯಿಂದಾಗಿ ದೇಶಾದ್ಯಂತ ಸಾಕಷ್ಟು ಪ್ರತಿಭಟನೆಗಳಾದವು. ಆ ರೀತಿಯಾದಂಥ ಘಟನೆಗಳು ರಾಜ್ಯದಲ್ಲಿ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಇದೇ ಏನು ಇಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ನೇತೃತ್ವದಲ್ಲಿ ಈ ಒಂದು ಪ್ರಶ್ನೆ ಪತ್ರಿಕೆಗಳನ್ನು ಸಾಗಾಟ ಮಾಡುವಂಥ ಕೆಲಸವನ್ನು ಕೂಡ ಮಾಡಲಾಗ್ತಿರೋದು. ಬೆಳಗಾವಿ ಜಿಲ್ಲೆಯಲ್ಲಿ ಒಟ್ಟು ಸುಮಾರು 61 ಪರೀಕ್ಷಾ ಕೇಂದ್ರಗಳಲ್ಲಿ ಪೈಕಿ ಅಂದರೆ 25,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇವತ್ತು ಪರೀಕ್ಷೆಯನ್ನು ಬರಿತಾ ಇರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಹೊರಗಡೆ ತಪಾಸಣೆ ಇರ್ಬೋದು, ಸಿ ಸಿ ಕ್ಯಾಮ್ರಾ ಅಳವಡಿಕೆ ಇರ್ಬೋದು, ಸಾಕಷ್ಟು ಸಮಸ್ಯೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಬಿಗಿ ಪೊಲೀಸ್ ಬಂದೋಬಸ್ತ್ ನೇತೃತ್ವದಲ್ಲಿ ಈಗಾಗಲೇ ಪ್ರಶ್ನೆ ಪತ್ರಿಕೆಗಳ ರವಾನೆ ಮಾಡುವಂಥ ಕೆಲಸವನ್ನು ಕೂಡ ಮಾಡಲಾಗುತ್ತೆ. ಸುಮಾರು 15ಕ್ಕೂ ಹೆಚ್ಚು ವಾಹನಗಳಲ್ಲಿ ರವಾನೆ ಮಾಡಲಾಗುತ್ತೆ. ರೂಟ್ ಮ್ಯಾಪ್ ಕೂಡ ಅವರಿಗೆ ಇರುವಂಥದ್ದು. ಜೊತೆಗೆ ಗಮನಿಸ್ಬೋದು, ಈ ಪ್ರಶ್ನೆ ಪತ್ರಿಕೆಗಳು ಇವತ್ತು ಏನು ಸಿವಿಲ್ ಹುದ್ದೆಗೆ ನಡೆಯುವಂಥ ಪ್ರಶ್ನೆ ಪತ್ರಿಕೆ ರವಾನೆಯನ್ನು ಕೂಡ ಮಾಡಲಾಗ್ತಿರುವಂಥದ್ದು. ಸ್ವತಃ ಬೆಳಗಾವಿ ಜಿಲ್ಲಾಧಿಕಾರಿಗಳು ಮುಂದೆ ನಿಂತು ಪ್ರಶ್ನೆ ಪತ್ರಿಕೆಗಳ ರವಾನೆ ಮಾಡುವಂಥ ಕೆಲಸವನ್ನು ಮಾಡಲಾಗ್ತಿರುವಂಥದ್ದು. ಬೆಳಗಾವಿ ಮತ್ತು ಚಿಕ್ಕೋಡಿ ವ್ಯಾಪ್ತಿಯಲ್ಲಿ ಒಟ್ಟು 61 ಪರೀಕ್ಷಾ ಕೇಂದ್ರಗಳಿವೆ. ಅದರಲ್ಲಿ 25,164 ಜನ ಅಭ್ಯರ್ಥಿಗಳು ಇವತ್ತು ಪರೀಕ್ಷೆಯನ್ನು ಬರಿತಾ ಇರುವಂಥದ್ದು. ಜೊತೆಗೆ ಪರೀಕ್ಷಾ ಕೇಂದ್ರದಲ್ಲಿ CC ಕ್ಯಾಮ್ರಾಗಳಿರ್ಬೋದು, ಜೊತೆಗೆ ಹೊರಗಡೆ ತಪಾಸಣೆ ಯಂತ್ರಗಳಿರ್ಬೋದು, ಜೊತೆಗೆ ಫೇಸ್ ರಿಕಗ್ನೇಷನ್ ಮಷಿನ್ಗಳಿರ್ಬೋದು, ಜೊತೆಗೆ ಪರೀಕ್ಷೆ ಎದುರಿಸುವಂಥ ಏನು ಜನರಿಗೆ ಇಲ್ಲಿ ಪ್ರಮುಖವಾಗಿ ಡ್ರೆಸ್ ಕೋಡ್ಗಳನ್ನು ಕೂಡ ಮಾಡಲಾಗಿರುವಂಥದ್ದು. ಇದೇ ಒಂದು ಜಿಲ್ಲಾ ಖಜಾನೆಯಿಂದ ಪೇಪರ್ಗಳ ರವಾನೆ ಆಗ್ತಿರುವಂಥದ್ದು. ಬಿಗಿ ಪೊಲೀಸ್ ಬಂದೋಬಸ್ತ್ ನೇತೃತ್ವದಲ್ಲಿ ಆಗ್ತಿರುವಂಥದ್ದು. ಶಿಕ್ಷಣ ಇಲಾಖೆ ಅಧಿಕಾರಿಗಳಿರ್ಬೋದು, ಜೊತೆಗೆ ಪೊಲೀಸ್ ಇಲಾಖೆ, ಜೊತೆಗೆ ಜಿಲ್ಲಾಡಳಿತ ಸ್ವತಃ ನಿಂತು ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ರವಾನೆ ಮಾಡುವಂಥ ಕೆಲಸವನ್ನು ಮಾಡ್ತಿರೋದು. ನಮ್ಮ ಜೊತೆಗೆ ಸ್ವತಃ ಈಗ ಜಿಲ್ಲಾಧಿಕಾರಿಗಳಿದ್ದಾರೆ, ಅವರನ್ನು ಮಾತಾಡಿಸುವಂಥ ಕೆಲಸ ಯಾವ ರೀತಿ ಸಿದ್ಧತೆ ಮಾಡ್ಕೊಂಡು ಎಲ್ಲ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೀವಿ. ಮಹಿಳೆಯರಿ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಮುಖ್ಯ ಕಾರ್ಯದರ್ಶಿಗಳು ಮೊನ್ನೆ ಎಲ್ಲ DC ಜೊತೆ ಮೀಟಿಂಗ್ ಮಾಡಿ DC, ಪೊಲೀಸ್ ಕಮಿಷನರ್, SP ಎಲ್ಲ ಪೂರ್ವಭಾವಿ ಸಿದ್ಧತೆಗಳನ್ನ ಮಾಡ್ಕೋಬೇಕಂತ ಹೇಳಿದರು. ನಮ್ಮ ಜಿಲ್ಲೆನಲ್ಲಿ ನಮ್ಮದು ಬಹಳ ದೊಡ್ಡ ಜಿಲ್ಲೆ. ಮೇನ್ಲಿ 2 ಸೆಂಟರ್ಸ್, 2 ಏರಿಯಾಸ್ನು ನಾವು ನಿಗದಿ ಮಾಡಿದ್ದೀವಿ. ಒಂದು ನಮ್ಮ ಬೆಳಗಾವಿ ಸಿಟಿನಲ್ಲಿರುವಂಥ ಸೆಂಟರ್ಸ್, ಮತ್ತು ಚಿಕ್ಕೋಡಿ ನಮ್ಮ ಶೈಕ್ಷಣಿಕ ಜಿಲ್ಲೆನಲ್ಲಿ ಚಿಕ್ಕೋಡಿ ಮತ್ತು ನಿಪ್ಪಾಣಿ 2 ಟೌನ್ನಲ್ಲಿ ನಾವು ಇದನ್ನು